ಮೇಡಮ್ ಇದು ಗುಂಪು ಬಾಳೆ ಅಂತ ನಾನು ಮೆನ್ಷನ್ ಮಾಡಿದ್ದೀನಿ ನಿಜ, ಆದ್ರೆ ಇದನ್ನ ನಾನು ಮನೆಗೆ ಅಂತ ಬೆಳೆಸಿದ್ದು, ಅಂದ್ರೆ ಮನೆಗೋಸ್ಕರ ಬೇಕು ಅಂತ ಮಾಡಿದೆ. ಇದು ಈ ತರ ಆಗುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ₹1 ಏನು ಹಾಕಿಲ್ಲ. ₹1 ಅಂತ ಏನಾದ್ರು ಹಾಕಿದ್ರೆ 4 ಕಂದು ಎಪ್ಕ ಬಂದಿದ್ನಲ್ಲ ಅಷ್ಟೇ, ಅದು ಖರ್ಚು ಅಷ್ಟೇ. ಅಲ್ಲೂ ನಾನು ಪುಸ್ಕೆಟನೆ ಎಪ್ಕ ಬಂದಿದ್ದು, ಆ ಖರ್ಚು ಅಷ್ಟೇ. ಅಲ್ಲಿಂದ ಎತ್ಕ ಬಂದಿದ್ದು ₹1 ಅಂತ ಲೆಕ್ಕ ಹಾಕ್ಬೋದು, ಬಿಟ್ರೆ ಇದುವರೆಗೂ ನಾನು ಏನೂ ಹಾಕಿಲ್ಲ. ಈಗ 4ಕ್ಕಿಂತ ನಾನು 400ಕ್ಕಿಂತ ಇನ್ನೂ ಹೆಚ್ಚಿಗೆ ಇಟ್ಟಿದ್ದೀನಿ. ತೋರ್ಸೋದು ಮಾತ್ರ 400 ತೋರಿಸ್ಬೇಕು, ಕಮ್ಮಿ ತೋರಿಸೋಷ್ಟು ನಮಗೆ ಬಹಳ ಒಳ್ಳೇದು. ಮೇಡಮ್ ಕನಿಷ್ಠ ಅಂದ್ರೆ ಗುಂಪು ಬಾಳೆ ಅಂತ ಅಂದಾಗ ಅದು ಗುಂಪು ಬಾಳೆಗೆ ಇಷ್ಟೇ ಅಂತ ಏನಿಲ್ಲ ಮೇಡಮ್. 10 ಇದ್ರು ಗುಂಪು ಬಾಳೆನೆ, 5 ಇದ್ರು ಗುಂಪು ಬಾಳೆನೆ, 6 ಇದ್ರು ಗುಂಪು ಬಾಳೆ. ಜಾಸ್ತಿ ಕಂದು ಬಿಟ್ರೆ ಬೆಳವಣಿಗೆ ಆಗಲ್ಲ, ಇಳುವರಿ ಬರಲ್ಲ ಅಂತಾರೆ ಮೇಡಮ್ ನಿಜ. ಆದ್ರೆ ನಾನು ಅದನ್ನ ಹೆಂಗೆ ಮೈನಸ್ ನ ಪ್ಲಸ್ ಮಾಡ್ಕೊಂಡಿದ್ದೀನಿ ಅಂತಂದ್ರೆ ಅದು ಮೈನಸ್ ಅವ್ರ ಪ್ರಕಾರ. ಆ ಮೈನಸ್ ನ ಹೆಂಗ್ ಪ್ಲಸ್ ಮಾಡ್ಕೊಂತೀನಿ ಅಂದ್ರೆ ಕನಿಷ್ಠ ಅಂದ್ರೆ ನಾನು ಒಂದು ತಿಂಗಳಲ್ಲಿ ಇದಕ್ಕೊಂದು ಸೀಮಿತ ಅಂತ ಎತ್ತಿಕ್ಬಿಡ್ತೀನಿ ಮೇಡಮ್. ಒಂದು 5 ಅವರ್ ಎತ್ತಿಕ್ಬಿಡ್ತೀನಿ ಒಂದು ತಿಂಗಳಲ್ಲಿ ಬಾಳೆಗೆ, ಗುಂಪು ಬಾಳೆ ಮೇಂಟೆನೆನ್ಸ್ಗೆ ಅಂತಲ್ಲ, ಅದರ ಬರಕ್ಕನ್ನ ನಾನು ಎಬ್ಬಿ ಬೇರೆ ಕಡೆ ಎತ್ತಿಕ್ಕಕ್ಕೆ, ಅಂದ್ರೆ ರೊಟೇಟ್ ಮಾಡ್ಕೊಳಕ್ಕೆ ನನಗೂ. ಯಾಕಂದ್ರೆ ಬರೇ ನನ್ನ ಇದರಲ್ಲಿ ಬರೇ ಮಾಡಿದ್ರೆ ನನಗೂ ಒಂಥರ ಅಲ್ವಾ, ನಾನು ಏನಾದ್ರು ಒಂದು ಚೇಂಜಸ್ಗಳು ಹಾಕಂತ ಇರ್ಬೇಕಲ್ಲ. ಅವಾಗ ನನ್ನಲ್ಲಿ ನಮ್ಮ ಜಮೀನಲ್ಲಿ ನಾನೊಂದು ಡೈಲಿ ಅಪ್ಡೇಟ್ಗಳನ್ನ ಕೊಡ್ತಾ ಹೋದಾಗ ನನಗೂ ಖುಷಿ, ಎನರ್ಜಿ, ಜೋಶ್ ಇರ್ತೈತೆ. ಏನ್ ಮಾಡ್ಬೇಕು ಅಂದ್ರೆ ಪ್ರತಿಯೊಬ್ರು ಏನ್ ಮಾಡ್ಬೇಕು ಅಂದ್ರೆ ಬಾಳೆ ಕಂದು, ಇವಾಗ ಒಂದು ಬಾಳೆ ಗಿಡ ಐತೆ ಅಂದಾಗ ಅಲ್ಲಿ ಮುಂದೆ ತೋರ್ಸೋಣ, ಬಾಳೆ ಗಿಡ ಐತೆ ಅಂದಾಗ ಬಾಳೆ ಹಿಂದೆ ಮುಂದೆ ಕಂದು ಯಾವುದೇ ಕಾರಣಕ್ಕೂ ಎಬ್ಬಾರ್ದು. ಅಂದ್ರೆ ಬಾಳೆ ಕಂದಾಗ ಏನಿರ್ತದೆ, ಬಾಳೆ ಗಿಡ ಇದು ಅಂದ್ರೆ ಹಿಂದಿರೋದನ್ನ ಮುಂದಿರೋದು ಎಬ್ಬಾರ್ದು. ಯಾಕೆ ಎಬ್ಬಾರ್ದು ಅಂದ್ರೆ ಬಾಳೆಗೆ ಮುಂದೆ ಸಪೋರ್ಟ್ ಇರ್ಬೇಕು ಅಂದಾಗ ಈ ಕಂದಿದ್ರೆ ಸಪೋರ್ಟ್ ಆಗಿ ನಿಲ್ಲುತ್ತೆ, ಯಾವುದೇ ಕಾರಣಕ್ಕೂ ಬೀಳಕ್ಕೆ ಜಾಸ್ತಿ ಆಗಲ್ಲ. ಬನ್ನಿ ಮಳೆ ಹುಟ್ಟ ನಂತರ ಗಾಳಿ ಜಾಸ್ತಿ, ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಗಾಳಿ ಬರೋ ಟೈಮಲ್ಲಿ ಗೊನೆ ಬಾರಕ್ಕೆ ಮುರ್ಕೊಂಡ್ ಬಿದ್ದೋಗ್ಬಿಡ್ತೈತೆ. ಅದರಿಂದ ನಾವೇನ್ ಹೇಳ್ತಿರೋದ್ರೆ ಆ ಸುತ್ತಮುತ್ತ ಹಿಂದೆ ಮುಂದೆ ಇರೋ ಬಾಳೆಕನ್ನ ಎಬ್ಬಾರ್ದು. ಎಬ್ದಾಗ ಅದು ಸಪೋರ್ಟ್ ಆಗಿರ್ತೈತೆ. ಹೌದು ಮೇಡಮ್. ಇವಾಗ ವಯಸ್ಸಾದ 95 ವರ್ಷ ವಯಸ್ಸಾದವ್ರು ಎತ್ತಕ್ಕೆ ಇಬ್ರು ಬೇಕಲ್ಲ, ಆ ತರ ಇಬ್ಬರನ್ನ ಬಿಡ್ಕೋಬೇಕು ನಾವು. ಬಾಸ್ ವಾಲಾ, ಬಿ ದ ಬಾಸ್.